ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಒಂದು 10 ಡೇಸ್ ಮೇಲಾಗಿದ್ದು ಅನಿಸುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಲಾಸ್ಟ್ ವೀಕ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿ, ಸೊ ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಬಟ್ ಒಂದು 5-6 ಜನಕ್ಕೋಸ್ಕರ ಅದನ್ನ ಟೆಲಿಗ್ರಾಮ್ ಚಾನಲ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡೋದನ್ನ ಚಾನಲ್ ಕಂಟಿನ್ಯೂ ಮಾಡ್ಬೋದು. ನಿಮಗೋಸ್ಕರ ಅದನ್ನ ಕ್ರಿಯೇಟ್ ಮಾಡಿದೆ, ಬಟ್ ತುಂಬ ಜನ ಅದಕ್ಕೆ ವ್ಯೂ ಮಾಡಿದ್ದಾರೆ ವೀಡಿಯೋನ, ಬಟ್ ಅದನ್ನ ಯಾರೂ ಸಹ ಹೋಗಿ ಚಾನಲ್ಗೆ ಜಾಯ್ನ್ ಆಗಿಲ್ಲ. ಸೊ ಅದನ್ನ ಹಂಗೆ ಸ್ಟಾಪ್ ಮಾಡಿದ್ದೀನಿ. ಬಟ್ ತುಂಬ ಜನ ಆದರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಇವತ್ತಿನ ವಿಷಯ ಏನಪ್ಪ ಅಂದರೆ, ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ಬೋದು, ಒಂದು ಬಿಗ್ ಅಪ್ಡೇಟ್ ಇದೆ. ಬಟ್ ಇದ್ರಲ್ಲಿ ಏನಪ್ಪ ಅಂದರೆ, ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂದರೆ, ಅಪ್ಲಿಕೇಶನ್ ಸ್ಟೇಟಸ್ ಬಂದು ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಂತಿದೆ. ಬಟ್ ಇದೊಂದು ಟ್ವಿಸ್ಟ್ ಇದೆ. ಅದೇ ಗೌರ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಬಂತಲ್ಲ, ಮಾರ್ಚ್ ಮಂತ್ ಅಪ್ಲಿಕೇಶನ್ ಕೊಡೋಂಗಿಲ್ಲ, ಜಸ್ಟ್ 3 ತಿಂಗಳು ಕೊಡಬೇಕು ಅಂತ. ನೋಡಿ, ಇವಾಗ ಒಂದು ಲೈವ್ ಚೆಕ್ ಮಾಡೋಣ. ಸೇಮ್ ಏನಿಲ್ಲ, ಸೇಮ್ ಸೇವಾ ಸಿಂಧಿಗೆ ಹೋಗ್ಬಿಟ್ಟು ಲಾಗಿನ್ ಆಗೋಣ. ಲಾಗಿನ್ ಆಗ್ಬಿಟ್ಟು ಅಪ್ಲೈ ಫಾರ್ ಆಲ್ ಸರ್ವಿಸಲ್ಲಿ ಸೆಲೆಕ್ಟ್ ಮಾಡಿ ವಿ ಆಲ್ ಅವೈಲಬಲ್ ಸರ್ವಿಸ್ನ ಕೊಟ್ಟು, ಮಾಮೂಲಿ ಸೇವಾ ಫಸ್ಟ್ ನಾವು ಹೆಂಗೆ ಮಾಡ್ತೀವಿ ಹಂಗೆ ನಿಧಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನಾವಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ ಗೊತ್ತಾಗುತ್ತೆ ನಮಗೆ. ಸೇಮ್ ಇವಾಗ ಅಷ್ಟೇ. ನಾವಲ್ಲಿ ಫಸ್ಟ್ ಏನು ಮಾಡೋಣ, ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಸೇಮ್ ಚೇಂಜ್ ಅಂತ ನೋಡಿ, ಸೇಮ್ ಹಂಗೆ ಇಲ್ಲ, ಏನಿಲ್ಲ. 3 ತಿಂಗಳು ಸಹ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್ನ. ಸೇಮ್ ಅಲ್ಲಿ ಮೇ, ಆಗಸ್ಟ್, ನವೆಂಬರ್, ಫೆಬ್ರವರಿ ಮಾತ್ರ 1ನೇ ತಾರೀಕಿಂದ 20ನೇ ತಾರೀಕು ಕೊಡಬೇಕು. ಇಷ್ಟು ಜನಕ್ಕೆ ಗೊತ್ತಿಲ್ಲ, ಇಂಥ ನೆನಪಿಟ್ಕೊಳ್ಳಿ. ಇದನ್ನ 1ನೇ ತಾರೀಕಿಂದ 25 ಕೊಟ್ಟರೆ ಮಾತ್ರ ತಗೊಳ್ಳಲ್ಲ ಅದನ್ನ, ಆಯಿತಾ? ಅದು ಮೇ, ಆಗಸ್ಟ್, ನವೆಂಬರ್, ಫೆಬ್ರವರಿ ಮಾತ್ರ ಕೊಡಬೇಕು. ಮಧ್ಯೆ ಎಲ್ಲೂ ಕೊಡೋಂಗಿಲ್ಲ, ಕೊಡೋಕ್ಕೂ ಆಗಲ್ಲ ಅದನ್ನ, ಅಲ್ವಾ? ಈಗ ಹಿಂಗೆ ತೋರಿಸ್ತಾ ಇದೆ. ಬಟ್ ನಾವು ಇವಾಗ ಏನು ಮಾಡೋಣ ಅಂದರೆ, ನಾವು ಇವಾಗ ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಈಗ ಇಲ್ಲಿ ಹಿಂಗೆ ತೋರಿಸ್ತಾ ಇದೆ. ಬಟ್ ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ಡೆಬಿಟ್ ಏನಾಗಿದೆ ಅಂತ ಚೆಕ್ ಮಾಡಿ ಹೋಗ್ಬಿಟ್ಟು, ಸೇಮ್ ಇಲ್ಲಿ ಸರ್ಚ್ ಮಾಡ್ಬಿಟ್ಟು, ಇಲ್ಲಿ ಸೇಮ್ ಮೊದಲು ಹೆಂಗೆ ಮಾಡಿರಿ ಸರ್ಚ್ ಮಾಡ್ಬಿಟ್ಟು, ಇಲ್ಲಿ ಬಂದಿಲ್ಲಿ ಇವನಿದೆ ಅಂತ ಸರ್ಚ್ ಮಾಡೋಣ. ಸರ್ಚ್ ಮಾಡಾದ್ಮೇಲೆ ಸೇಮ್ ಇಲ್ಲಿ ಸೆಕೆಂಡ್ ಆಪ್ಷನ್ ಅಪ್ಲಿಕೇಶನ್ ಸ್ಟೇಟಸ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಮೂಲಿ ನಿಂದು ಅಪ್ಲಿಕೇಶನ್ ನಂಬರ್ ಏನಿದೆ, ರಿಜಿಸ್ಟ್ರೇಷನ್ ನಂಬರು, ಅದನ್ನ ಎಂಟ್ರಿ ಮಾಡಿ ಮಾಡಿಬಿಟ್ಟು ಅದನ್ನ ಮಾಮೂಲಿ ಯಾವ ತಿಂಗಳು ಬೇಕು ಆ ತಿಂಗಳು, ಮಾರ್ಚ್ 25 ಅಲ್ವಾ? ನೋಡಿ, ಮಾರ್ಚ್ 25, ಡಿಸೆಂಬರ್ ಇದು, ಜನವರಿ 24, ಮಾರ್ಚ್ 25, ಮಾರ್ಚ್ 25 ಏಪ್ರಿಲ್ ಸಹ ಹಾಕಿದ್ದಾರೆ. ನೋಡಿ, ಅಲ್ಲಿ ಏಪ್ರಿಲ್ ಸಹ ಹಾಕಿದ್ದಾರೆ. ಅದನ್ನ ಮಾರ್ಚ್ 25ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಮಾರ್ಚ್ 25 ನೋಡಿ, ಇಲ್ಲಿಗೆ ಟ್ವಿಸ್ಟ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಿದೆ, DBT ಪುಷ್ಡ್ ಅಂದರೆ ಅಮೌಂಟ್ ಆಗಲೇ ಅದನ್ನ ಹಾಕಿದ್ದಾರೆ. ನಿಮ್ಮ ಅಕೌಂಟ್ಗೆ ಹೋಗೋಕ್ಕೆ ಅಮೌಂಟ್ ಆಗಲೇ ಹಾಕಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ, ಅಮೌಂಟ್ ಪಕ್ಕ ಬಂದೇ ಬರುತ್ತೆ. ಬಟ್ ಇಲ್ಲೇನಿದೆ ಅಂದರೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್, ಇದು ಮ್ಯಾಟ್ರ್ ಆಗಲ್ಲ. ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಮ್ಯಾಟ್ರ್ ಆಗಲ್ಲ. ಅದು ಮೊದಲೇ ತೋರಿಸ್ತದೆ ನಮಗೆ DBT ಡೆಬಿಟ್ ಪುಷ್ಡ್ ಇದೆ. ಪುಷ್ಡ್ ಅಂತಿದ್ರೆ ನಿಮಗೆ ಅಮೌಂಟ್ ಬಂದೇ ಬರುತ್ತೆ ಅಂತ ಅರ್ಥ. ಅಲ್ಲಿ ಇದರಲ್ಲಿ ಏನು ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ಅಮೌಂಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.